ನಾನು ಎರಡನೇ ಸಲ ಮನೆಗೆ ಕರ್ಸ್ಕೊಂಡ್ರು ನೋಡಿ, ಫಿನಾಲೆಗೆ 3 ವಾರ ಇದೆ ಇವಾಗ. ಅವ್ರು ಹೋದಾಗ ನಾನು ಹೇಳಿದೆ ಹನುಮಂತು ಅವ್ರಿಗೆ, ಅವ್ರಿಗೆ ಕೇಳಿ ನಾನು ಹೇಳಿದೆ, ವಯಸ್ಸಲ್ಲಿ ನೀವು ನನಗಿಂತ ತುಂಬಾ ಚಿಕ್ಕವರಪ್ಪ, ಆದ್ರೂ ಹೇಳ್ತಾ ಇದ್ದೀನಿ ನಿಮ್ಮಿಂದ ನಾನು ಬಹಳ ಕಲ್ತ್ಕೊಂಡೆ ಅಂತ ಹೇಳಿ ನಮಗೆ. ಕಾಲು ನಮಸ್ಕಾರ ಮಾಡ್ಕೊಳಕ್ ಬಂದ್ರೆ ಬೇಡ ಬೇಡಪ್ಪ ಬೇಡ, ನೀವು ಇದ್ರಲ್ಲಿ ಜ್ಞಾನದಲ್ಲಿ ತುಂಬಾ ದೊಡ್ಡವ್ರು, ನೀವು ಕಾಲೆಲ್ಲ ಮುಟ್ಬೇಡಿ ದಯವಿಟ್ಟು ಅಂತ ಹೇಳಿದೆ. ಸೊ ಹಾಗಾಗಿ ಹನುಮಂತು ಅವ್ರ ವಿಚಾರದಲ್ಲಿ ನನಗೆ 100% ಫಿನಾಲೆಗಂತೂ ಒಂದ್ ಕಡೆ ಹನುಮಂತೂರು, ಒಂದ್ ಕಡೆ ತ್ರಿವಿಕ್ರಮ್ ಇರ್ತಾರೆ ಅನ್ನೋದಂತೂ ನನಗೆ ಗ್ಯಾರಂಟಿ ಫಿಕ್ಸ್ ಆಗಿತ್ತು ಮೈಂಡ್. ಅದೆರಡು ಮಾತ್ರ ಫಿಕ್ಸ್ ಆಗಿತ್ತು. ಸೊ ಇದು ಇಬ್ಬರಲ್ಲಿ ಸ್ವಲ್ಪ ಗೊಂದಲಗಳಿತ್ತು, ಬಟ್ ಎಕ್ಸ್ಪೆಕ್ಟ್ ಮಾಡಿದ್ದು ನನಗೆ ತುಂಬಾ ಏನು ಶಾಕ್ ಏನಾಗಿಲ್ಲ. ಇನ್ಫ್ಯಾಕ್ಟ್ ಅಲ್ಲಿದ್ದಂತ ಅಷ್ಟೂ ಸ್ಪರ್ಧಿಗಳಿಗೆ ಹೇಗಾಯ್ತು ಅಂತಂದ್ರೆ ಅವಾಗ ಯಾರಿಗೇನಾದ್ರೂ ಓಕೆ ಅನ್ನೋ ಮಟ್ಟಕ್ಕೆ ಬಂದಿದ್ರು. ಯಾಕಂತಂದ್ರೆ ಎಲ್ಲರೂ ಅಂದ್ಕೊಂಡಿದ್ದೆ ಹಾಗೆ, ಇಲ್ಲ ಹನುಮಂತು ಇಲ್ಲ ತ್ರಿವಿಕ್ರಮ್. ಅಂದ್ರೆ ಒಂದು ತ್ರಿಲೋಕಗಳನ್ನ ಸೃಷ್ಟಿ ಮಾಡಿದ್ದು ಬಿಗ್ ಬಾಸ್. ಅಂತರಂಗ, ಬಹಿರಂಗ, ಚದುರಂಗ, ಒಳ್ಳೆ ಕ್ಯಾಪ್ಷನ್ ಕೊಟ್ಟಿದ್ರು. ಈಗ ಅಲ್ಲಿ ಇರುವಂಥ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ನಾವು ತಗೊಂಡಾಗ ಅಂತರಂಗಕ್ಕೆ ಯಾರನ್ನ ಇಡೋದಕ್ಕೆ ಇಷ್ಟಪಡ್ತೀರಾ, ಬಹಿರಂಗಕ್ಕೆ ಯಾರನ್ನ ಇಡೋದಕ್ಕೆ ಇಷ್ಟಪಡ್ತೀರಾ, ಚದುರಂಗದ ಆಟದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದು ಯಾರು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಅಂತರಂಗ ಅಂತ ನೋಡಿದ್ರೆ ಧರ್ಮ ಅವರು ಬರ್ತಾರೆ, ಅನುಷಾ ಅವ್ರು ಬರ್ತಾರೆ. ಅವರು ಸ್ಟೇಬಲ್ ಪರ್ಸನಾಲಿಟಿ, ಅವರು ಬದಲಾಗದಲ್ಲೇ ಒಳ್ಳೆ ಸೋಲ್. ಬಹಿರಂಗ ಅಂತ ಹೇಳಿದ್ರೆ ಎಲ್ಲರೂ ಬಹಿರಂಗನೇ. ಚದುರಂಗ ಅಂತ ಹೇಳಿದ್ರೆ ಎಲ್ಲಕ್ಕಿಂತ ಅದರಲ್ಲಿ ಮಾಸ್ಟರ್ ಮೈಂಡ್. ಹೇಗೆ ಅಂತಂದ್ರೆ ಒಬ್ಬೊಬ್ಬರನ್ನು ಕುಗ್ಗಿಸ್ಕೊಂಡು ನಾನು ಆ ರೀತಿಯಾಗಿ ಬಂದಂತ ಸವಾರಿ ಮಾಡಿದ್ದು ಮಂಜು ಅವರು ಮಾಡ್ಕೊಂಡು ಬಂದ್ರು ಬಿಗಿನಿಂಗ್ ಇಂದ. ಬಟ್ ಪಾಪ ಅವರು ಸುದೀಪ್ ಸರ ಹೇಳಿದಾಗೆ ಕೊನೆ ನನಗೆ ಕುಗ್ಗು ಹೋಗ್ಬಿಟ್ಟಿದ್ರು. ಅವ್ರ ಆಟ ಏನಿದ್ರು ಒಂದು 4-5 ವಾರ ತುಂಬಾ ಚೆನ್ನಾಗಿತ್ತು. ತ್ರಿವಿಕ್ರಮ್ ಅವರು ಹೇಳಿದ್ರಲ್ಲ, ಕಾಂಪಿಟೇಷನ್ ಫಿನಾಲಲ್ಲಿ ನಾನು ಮಂಜಣ್ಣ ಇರ್ತಾರೆ ಅಂತಾನೆ ಅಂದ್ಕೊಂಡಿದ್ದೆ ಅಂತ ತ್ರಿವಿಕ್ರಮ್ ಅವರು ಹೇಳ್ತಾರೆ. ಸೊ ಹಾಗಾಗಿ ಸುದೀಪ್ ಸರ್ ಪಾಪ ಎಚ್ಚರಿಕೆ ಕೊಡ್ತಾನೆ ಬಂದ್ರು, ಎಚ್ಚೆತ್ಕೊಳ್ಳಿ ಸಮಯ ಇಲ್ಲ ಎಚ್ಚೆತ್ಕೊಳ್ಳಿ ಅಂತ. ಬಟ್ ಪಾಪ ಅವರು ಕುಗ್ಬಿಟ್ಟು ಅವರು ಅಲಾರಾಮ್ನ ಅದನ್ನ ತಗೊಳ್ಳಿಲ್ಲ ಪಾಪ. ನನಗೇನೆ ಕೊನೆ ನಾನು ಹೋದಾಗ ನೋಡಕ್ಕೆ ಅದೇ ಮಂಜಣ್ಣ ಇದು ಅನಿಸ್ಬಿಟ್ಟು. ಯಾಕಂದ್ರೆ ಅವಾಗ ಒಳ್ಳೆ ಹೇಗಿದ್ರು ಹುಲಿ ತರ ಇದ್ರು. ಆಮೇಲೆ ನನಗೂ ಅವ್ರಿಗೂ ಸ್ವಲ್ಪ ಬಿಗಿನಿಂಗ್ ಅಲ್ಲಿ ಬೇರೆ ಆಗ್ತಾ ಇತ್ತು. ಎಸ್, ನಾನು ಈಗ ಬರ್ತೀನಿ. ಈಗ ನೋಡಿ, ನಿಮ್ಮಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು ಮಂಜು ಜೊತೆಗೆ, ಆದ್ರೂ ಕೂಡ ನೀವು ಅವ್ರ ಬಗ್ಗೆ ಒಂದು ಒಳ್ಳೆ ಮಾತಾಡ್ತಾ ಇದ್ದೀರಾ. ಇದು ಹೇಗ್ ಸಾಧ್ಯ? ಅಲ್ಲ, ಇರುವಂತ ವಿಚಾರ ಮೇಡಮ್, ಇರುವಂತ ವಿಚಾರ. ಇವಾಗ ಪರ್ಸನಲ್ ಇಲ್ಲಿ ಇದನ್ನ ತಗೊಳಕ್ ಆಗೋದಿಲ್ಲ. ಈಗ ಅವರು ಒಂದು ಗೆಲ್ಲಬೇಕು ಅನ್ನೋ ಹುಮ್ಮಸ್ಸಲ್ಲಿ ಇರ್ತಾರೆ. ಮೊದಲನೇ ವಾರ ಎಲ್ಲರೂ ಒಂಥರ ನೋವು ಉಂಟು ಮಾಡಿದ ವ್ಯಕ್ತಿ ಅಲ್ವಾ ಅಲ್ಲಿ. ನಿಜ. ಯಾಕಂತಂದ್ರೆ ನನಗೂ ಅವ್ರಿಗೂ ವಯಸ್ಸಲ್ಲಿ 25-20 ವರ್ಷ ವ್ಯತ್ಯಾಸ ಇದ್ರೂ ಸಹ ಅದು ಒಂದು ನೀವು ಕಡೆ ಚಪ್ಪಲಿ ಎಸೆಯೋದು, ಕಾಲಲ್ಲಿ ಹೊಡೆಯೋದು, ಅದೆಲ್ಲ ಅದೇ ಕಲಿಸ್ಬಿಡ್ತು ಅಂದ್ರೆ ಇಷ್ಟು ಕ್ರೌರ್ಯತೆಯಲ್ಲಿ ಅವರು ಬಿಂಬಿಸಿದ್ರು. ಸೊ ಅಲ್ಲಿ ನಮಗೂ ಕೂಡ ನೋಡಿದವ್ರಿಗೆ ಬೇಸರ ಸ್ವಲ್ಪ ಇದಾಯ್ತು. ಬಟ್ ಕೊನೆಯಲ್ಲಿ ಬಹಳ ನಾನು ಮೊನ್ನೆ ಸಿಕ್ಕಾಗ ಹೇಳಿದೆ, ತುಂಬಾ ಬದಲಾಗಿದ್ದೀರಾ ನೀವು ಅಂತಾನು ಹೇಳಿದೆ. ಯಾಕಂದ್ರೆ ನಾವು ಒಂದು ಮನುಷ್ಯನಲ್ಲಿ ಒಂದನ್ನು ಹೇಳಿದಾಗ ಒಳ್ಳೇದನ್ನು ಹೇಳ್ಬೇಕಲ್ಲ, ತುಂಬಾ ಬದಲಾಗಿದ್ದೀರಾ ಅಂತ ಹೇಳಿದೆ. ಬಟ್ ನನಗೇನೆ ಫಿನಾಲಾಗಿ 2 ವಾರ ಇದ್ದ ಹಾಗೆ ಹೋದಾಗ ಏನಪ್ಪ ಇದು ಇಷ್ಟು ಒಳಗಡೆ ಇರೋ ಕಂಟೆಸ್ಟೆಂಟ್ ಅಲ್ಲಿ ಹೇಳ್ತಾನೆ ಇದ್ರು, ಇಲ್ಲ ಅವ್ರು ಕಳೆದೋಗ್ಬಿಟ್ಟಿದ್ದಾರೆ ಅಂತ. ಆದ್ರೆ ಎದುರುಗಡೆ ನಾನು ನೋಡಿದಾಗ ಅವ್ರನ್ನ ಅಯ್ಯೋ ಅನ್ನಿಸ್ತು ನನಗೆ. ನಿಜವಾಗ್ಲೂ ಇಷ್ಟೊಂದು ಮನುಷ್ಯ ವ್ಯತ್ಯಾಸ ಆಗೋದಕ್ಕೆ ಸಾಧ್ಯ, ನಾನು ಮಟ್ಟಿಗೆ ಡಲ್ ಆಗ್ಬಿಟ್ಟಿದ್ರು.